ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಲಾಕ್ಸ್ ಆ್ಯಂಡ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಟಿಫನ್ ಆಯಿತಾ? ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದ್ರಲ್ಲಿ ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಮಾಡೋ ಕೆಲಸಗಳನ್ನು ಯಾವ ರೀತಿ ಸ್ವಲ್ಪನೂ ಕೂಡ ವಿಳಂಬ ಅನ್ನೋದು ಇಲ್ಲದೆ ಇನ್ ಟೈಮ್ಗೆ ಯಾವ ರೀತಿ ನಾವು ಕೆಲಸಗಳನ್ನು ಮಾಡ್ಕೋಬಹುದು ಅಂತ ಶೇರ್ ಮಾಡ್ತೀನಿ. ಮತ್ತು ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಈಗ ಮಾಡೋ ಕೆಲಸ ಮಧ್ಯಾಹ್ನ ಮಾಡೋ ಕೆಲಸ ರಾತ್ರಿ ಮಾಡೋ ಕೆಲಸ ಬಿಡು ನಾಳೆ ಮಾಡಿದ್ರೆ ಆಯಿತು ಅಂತ ಅನ್ಕೊತೀವಿ ಒಂದೊಂದು ಟೈಮ್. ಅವಾಗ ಏನಾಗುತ್ತೆ ಅಂದರೆ ಆ ಕೆಲಸ ಹಂಗೆ ಮುಂದೂಡ್ಕೊಂಡು ಹೋಗ್ತಾನೆ ಇರುತ್ತೆ. ಇದರಿಂದ ನಮ್ಮ ಮೈಂಡಲ್ಲಿ ಸೋಮಾರಿತನ ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟು ಅದೇ ಅಭ್ಯಾಸ ಆಗಿಬಿಡುತ್ತೆ. ಆ ರೀತಿ ಅಲ್ಲದೆ ನಾವು ಸೋಮಾರಿತನದಿಂದ ಯಾವ ರೀತಿ ಆಚೆ ಬಂದು ನಮ್ಮ ಕೆಲಸಗಳನ್ನು ಇನ್ ಟೈಮ್ಗೆ ಮಾಡ್ಕೋಬಹುದು ಅಂತ ನಾನು ಇವತ್ತು ನಿಮಗೆ ಒಂದು ಮೋಟಿವೇಶನ್ ಲಾಗನ್ನು ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಬುದ್ಧ ಒಬ್ಬ ಸೋಮಾರಿಗೆ ಯಾವ ಒಂದು ಕಥೆಯನ್ನು ಶೇರ್ ಮಾಡ್ತಾನೆ, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬಾ ಮೋಟಿವೇಶ್ನಲ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ನಿಮಗೂ ಕೂಡ ತುಂಬ ಯೂಸ್ ಆಗುತ್ತೆ. ಇಲ್ಲಿ ನಾನು ಬೆಳಿಗ್ಗೆ ಬಂದು ಮಕ್ಕಳಿಗೆ ಟಿಫನ್ ಮಾಡಿ ಮತ್ತು ಲಂಚ್ ಬಾಕ್ಸ್ಗೆ ಅನ್ನ ಸಾಂಬಾರು ಕೂಡ ಮಾಡಿ ಮತ್ತು ಅವ್ರನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿ ಅವರು ಹೋದ್ಮೇಲೆ ಅಂದರೆ 8:30ಗೆ ಕಸ ಕೂಡ ಗುಡಿಸ್ಕೊಂಡು 8:30ಗೆ ನಾನಿಲ್ಲಿ ಮನೆ ಒರೆಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನನ್ನ ಕೆಲಸ ಬೆಳಿಗ್ಗೆ 5:30ಗೆ ಇಲ್ಲ 6ಗೆ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ಒಂದು ಗ್ಲಾಸ್ ಬಿಸಿನೀರನ್ನು ಕುಡಿದಿರ್ತೀನಿ. ಮತ್ತು ಇನ್ನು ಟಿಫನ್ ತಿನ್ನೋವರೆಗೂ ಕೂಡ ಏನೂ ತಿಂದಿರೋದಿಲ್ಲ. ಇಲ್ಲಿಂದ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ನಾವು ಪ್ರತಿದಿನ ಮಾಡೋ ಕೆಲಸಗಳೇ ಇವು. ಆದರೂ ಕೂಡ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಒಂದೊಂದು ದಿನ ನಮಗೆ ಡೈಲಿ ಮಾಡೋ ಕೆಲಸಗಳಲ್ವ, ಡೈಲಿ ಇದನ್ನೇ ಮಾಡಬೇಕಾ ಅಂತ ಫೀಲ್ ಆಗಿಬಿಟ್ಟು, ಇಲ್ಲ ಒಂಥರ ಮೈಂಡಲ್ಲಿ ಲೇಜಿನೆಸ್ ಬಂದುಬಿಟ್ಟು ಏನು ಕೆಲಸಗಳನ್ನು ಮಾಡದೆ ಅವತ್ತು ಸೋಮಾರಿತನ ಫೀಲ್ ಆಗಿ ಸುಮ್ಮನೆ ಟೈಮ್ ಅನ್ನೋದು ವೇಸ್ಟ್ ಮಾಡ್ತಿರ್ತೀವಿ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಕೆರೀರು ಸಕ್ಸಸ್ ಅನ್ನೋದು ಬೇಕು ಅಂತ ಎಲ್ಲರಿಗೂ ಕೂಡ ಇಷ್ಟನೇ ಇರುತ್ತೆ. ಹಾಗಾಗಿ ಕೆಲವರು ಆ ಗೋಲ್ ಅನ್ನೋದು ಇಟ್ಕೊಂಡು ಆ ಗೋಲ್ನ ರೀಚ್ ಆಗೋಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ. ಇನ್ನೂ ಕೆಲವರು ಪ್ರಯತ್ನ ಪಡ್ತಾ ಇರ್ತಾರೆ, ಬಟ್ ಆ ಲೇಜಿನೆಸ್ ಅನ್ನೋದು ಅಡ್ಡ ಬಂದುಬಿಟ್ಟು ಆ ಪ್ರಯತ್ನ ಅರ್ಧಕ್ಕೆ ನಿಂತೋಗ್ಬಿಟ್ಟು ಅವ್ರು ಯಾವುದೇ ಗೋಲನ್ನು ರೀಚ್ ಆಗೋಕ್ಕೆ ಆಗೋದಿಲ್ಲ. ಇದಕ್ಕೆ ಕಾರಣ ಏನಂದರೆ ನಮ್ಮ ಮೈಂಡಲ್ಲಿರುವ ಲೇಜಿನೆಸ್ ಅಂತ ಹೇಳ್ಬೋದು. ತುಂಬ ಹೊತ್ತು ಮಲ್ಕೋಬಾರ್ದು, ಒಳ್ಳೆಯದಲ್ಲ. ಮತ್ತು ತುಂಬ ಹೊತ್ತು ಫೋನ್ ನೋಡಿದ್ರೆ ಟೈಮ್ ವೇಸ್ಟ್ ಅನ್ನೋದು ಕೂಡ ಗೊತ್ತು. ಆದರೂ ಕೂಡ ನಾವು ಅದನ್ನು ಲೆಕ್ಕಕ್ಕೆ ತಗೊಳ್ಳದೆ ತುಂಬ ಹೊತ್ತು ಈ ಟೈಮ್ ಅನ್ನೋದು ವೇಸ್ಟ್ ಮಾಡ್ತಾ ಇರ್ತೀವಿ. ಈ ರೀತಿ ನಾವು ಟೈಮ್ ವೇಸ್ಟ್ ಮಾಡಿಕೊಂಡು ಸೋಮಾರಿತನದಿಂದ ಇರೋದ್ರಿಂದ ನಮ್ಮ ಲೈಫಲ್ಲಿ ತುಂಬಾ ನಷ್ಟ ಅನ್ನೋದು ಆಗುತ್ತೆ. ಹಾಗಾದರೆ ನಾವು ಸೋಮಾರಿತನವನ್ನು ಬಿಟ್ಟು ಯಾವ ರೀತಿ ನಾವು ಟೈಮ್ ಟು ಟೈಮ್ ಕೆಲಸಗಳನ್ನು ಮಾಡ್ಕೋಬೇಕು, ಮತ್ತು ನಮಗೆ ಬುದ್ಧ ಸೋಮಾರಿಗೆ ಶೇರ್ ಮಾಡಿರುವಂಥ ಒಂದು ಕತೆ ಏನು ಅಂತ ಇವಾಗ ನಾವು ತಿಳ್ಕೊಳ್ಳೋಣ ಬನ್ನಿ. ಒಂದು ದಿನ ಒಬ್ಬ ಸೋಮಾರಿ ಬುದ್ಧನ ಹತ್ರ ಬರ್ತಾನೆ. ಬಂದುಬಿಟ್ಟು ಬುದ್ಧನ ಹತ್ರ ತನ್ನ ದುಃಖವನ್ನು ಹೇಳ್ಕೊತಾನೆ. ಈ ರೀತಿ, ಬುದ್ಧ, ನನ್ನಲ್ಲಿರುವ ಈ ಸೋಮಾರಿತನದಿಂದ ನನ್ನ ಹತ್ರ ಯಾವುದೇ ಕೆಲಸಗಳು ಕೂಡ ಮಾಡೋಕ್ಕೆ ಆಗ್ತಾಯಿಲ್ಲ, ಮಾಡಬೇಕಂದ್ಕೊಂಡಿರೋ ಕೆಲಸಗಳು ಕೂಡ ಮಾಡೋಕ್ಕೆ ಆಗ್ತಿಲ್ಲ, ಮತ್ತು ನನ್ನ ಜೀವನದಲ್ಲಿ ಯಾವುದೇ ಒಂದು ಗುರಿ ಇಟ್ಕೊಂಡ್ರೂ ಕೂಡ ಅದು ಅರ್ಧಕ್ಕೆ ನಿಂತೋಗ್ತಾ ಇದೆ. ಇದರಿಂದ ನಾನು ತುಂಬಾ ನಷ್ಟ ಹೋಗ್ತಾ ಇದ್ದೀನಿ. ಆ ಸೋಮಾರಿ ಬುದ್ಧನ ಹತ್ರ ದಯವಿಟ್ಟು ನನ್ನಲ್ಲಿರುವ ಸೋಮಾರಿತನವನ್ನು ಹೋಗೋಕ್ಕೆ ಒಂದು ಮಾರ್ಗವನ್ನು ಸೂಚಿಸಿ ಅಂತ ಅವನು ಬುದ್ಧನ ಹತ್ರ ಬೇಡ್ಕೊತಾನೆ. ಎಲ್ಲವನ್ನು ಕೇಳಿದ ಮೇಲೆ ಬುದ್ಧ ಏನಂತಾನಂದರೆ, ನಿನಗೆ ಗೊತ್ತು ನಿನ್ನಲ್ಲಿ ಸೋಮಾರಿತನ ಅನ್ನೋದು ಇದೆ, ಅಂದರೆ ಆಲಸ್ಯತನ ಅನ್ನೋದು ಇದೆ ಅಂತ ಕೇಳ್ತಾನೆ. ಅದಕ್ಕೆ ಸೋಮಾರಿ ಈ ರೀತಿ ಉತ್ತರ ಕೊಡ್ತಾನೆ, ನಾನು ಅಲ್ಲದೆ ನನ್ನ ಸುತ್ತಮುತ್ತಲಿರುವ ಜನ ಮತ್ತು ನನ್ನ ಕುಟುಂಬ ಸದಸ್ಯರೇ ನನಗೆ ನೀನು ಸೋಮಾರಿ ಅಂತ ಹೇಳ್ತಾರೆ ಅಂತಾನೆ. ಆಗ ಅದಕ್ಕೆ ಬುದ್ಧ, ಹಾಗಾದರೆ ನೀನು ಸೋಮಾರಿ ಅಂತ ನನಗೆ ಪ್ರೂಫ್ ಮಾಡು ಅಂತ ಕೇಳ್ತಾರೆ. ಅದಕ್ಕೆ ಸೋಮಾರಿ, ಖಂಡಿತವಾಗಿ ನಾನು ನಿಮಗೆ ತೋರಿಸ್ತೀನಿ ಅಂತಾನೆ. ಅದಕ್ಕೆ ನಮಗೆ ಪ್ರತಿಯಾಗಿ ಬುದ್ಧ ನನಗೆ ಪ್ರಮಾಣ ಮಾಡಿ ಹೇಳು ಅಂತಾನೆ. ಅದಕ್ಕೆ ಪ್ರತಿಯಾಗಿ ಸೋಮಾರಿ ಪ್ರಮಾಣ ಮಾಡಿ ಹೇಳ್ತಾನೆ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ತನು ಮನ ಎರಡೂ ಕೂಡ ತುಂಬ ಆರೋಗ್ಯವಾಗಿರುತ್ತೆ ಅಂತ ನಮಗೆ ಗೊತ್ತು. ಆದರೆ ನನ್ನಲ್ಲಿರೋ ಈ ಸೋಮಾರಿತನದಿಂದ ನನಗೆ ಬೆಳಿಗ್ಗೆ ಬೇಗ ಎದ್ದೇಳೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಬುದ್ಧ, ನೀನು ಸೋಮಾರಿತನ ಅಂದರೆ ಏನು ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಸೋಮಾರಿ ಹೇಳ್ತಾನೆ, ನನಗೆ ಸೋಮಾರಿತನ ಅಂದರೆ ಏನು ಅಂತ ಗೊತ್ತಿಲ್ಲ, ಆದರೆ ಸೋಮಾರಿತನ ಅನ್ನೋದು ಒಂದು ಕೆಟ್ಟ ಅಭ್ಯಾಸ ಅನ್ನೋದು ಗೊತ್ತು ಅಂತ ಹೇಳ್ತಾನೆ. ಸೋಮಾರಿತನ, ಆಲಸ್ಯತನ ಅನ್ನೋದು ಒಂದು ಮಾನಸಿಕ ಸಮಸ್ಯೆ, ಅದೊಂದು ಯೋಚನೆ, ಆಲೋಚನೆ.
ಇದನ್ನು ಗೊತ್ತೋ ಗೊತ್ತಿಲ್ಲದೆ ನಮ್ಮಲ್ಲೇ ನಾವೇ ಮನಸ್ಸಿನಲ್ಲಿ ಈ ಅಭ್ಯಾಸವನ್ನು ಬೆಳೆಸ್ಕೊತಾ ಹೋಗ್ತೀವಿ ಅಂತ ಬುದ್ಧ ಹೇಳ್ತಾರೆ. ಅದಕ್ಕೆ ತಕ್ಷಣ ಸೋಮಾರಿ ಅದು ಯಾವ ರೀತಿ ಸಾಧ್ಯ ಅಂತ ಬುದ್ಧನ ಹತ್ರ ಕೇಳ್ತಾನೆ. ಅದಕ್ಕೆ ಬುದ್ಧ ಹೇಳ್ತಾನೆ, 2 ಕಾರಣಗಳಿಂದ ನಮ್ಮಲ್ಲಿ ಆಲಸ್ಯತನ ಸೋಮಾರಿತನ ಅನ್ನೋದು ಬೆಳೆಯುತ್ತೆ. ಅದು ಯಾವುದಂದರೆ, ಒಂದು ದೈಹಿಕ ಕಾರಣ, ಮತ್ತೊಂದು ಮಾನಸಿಕ ಕಾರಣ. ಶಾರೀರಿಕ ಕಾರಣ ಅಂದರೆ ಒಳ್ಳೆ ಭೋಜನೆ, ಅಂದರೆ ನಾವು ತಿನ್ನುವ ಆಹಾರದಲ್ಲಿ ಒಳ್ಳೆ ಪೌಷ್ಟಿಕಾಂಶಗಳು ಇಲ್ಲದೇ ಇರುವಂತಹದ್ದು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಶಕ್ತಿ ಅನ್ನೋದು ಕಡಿಮೆ ಆಗುತ್ತೆ. ಅಲ್ಲದೆ ಈ ಆಹಾರದಲ್ಲಿರುವ ಇತರೆ ಪದಾರ್ಥಗಳಿಂದ ನಮ್ಮಲ್ಲಿ ಒಂಥರದ ಆಲಸ್ಯತನ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಧಾನಕ್ಕೆ ನಮ್ಮ ಬಾಡಿಯಲ್ಲಿ ಮೈಗಳ್ಳತನ ಅಂತಾರಲ್ಲ, ಸೋಂಬೇರಿತನ, ಆಲಸ್ಯತನ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ನಾವು ನಮ್ಮ ದೇಹಕ್ಕೆ ಒಳ್ಳೆಯ ಆಹಾರವನ್ನು ಕೊಟ್ಟರೆ ನಾವು ದೈಹಿಕವಾಗಿ ಚೆನ್ನಾಗಿ ಇರ್ತೀವಿ. ನಾವು ಯಾವ ರೀತಿಯ ಆಹಾರವನ್ನು ಕೊಡ್ತೀವೋ ಆ ರೀತಿಯ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ ಅಂತ ಹೇಳಿ ಬುದ್ಧ, ನೀನು ಸೋಮಾರಿತನವನ್ನು ಬಿಡಿಸ್ಕೋಬೇಕು ಅಂದ್ಕೊಂಡ್ರೆ ಒಳ್ಳೆ ಪೋಷಕಾಂಶಗಳಿಲ್ಲದೆ ಇರುವಂಥ ಆಹಾರವನ್ನು ತಿನ್ನುವುದನ್ನು ಬಿಟ್ಟು ಪ್ರಕೃತಿ ನೀಡುವಂಥ ಸ್ವಚ್ಛವಾದ ಆಹಾರವನ್ನು ತಿನ್ನುವುದಕ್ಕೆ ಪ್ರಾರಂಭಿಸು ಅಂತ ಹೇಳ್ತಾರೆ. ಈ ರೀತಿ ಹಿತಬೋಧನೆಯನ್ನು ಬುದ್ಧ ಕೊಡ್ತಾನೆ. ಅದೇ ರೀತಿ ಸೋಮಾರಿತನಕ್ಕೆ ಇನ್ನೊಂದು ಕಾರಣ ಏನಂದರೆ, ಸರಿಯಾದ ಪದ್ಧತಿಯಲ್ಲಿ ನಡೀದೇ ಇರೋದು, ಸರಿಯಾದ ಪದ್ಧತಿಯಲ್ಲಿ ಕೂತ್ಕೊಳ್ಳದೇ ಇರುವುದು, ಹಾಗೆ ಸರಿಯಾದ ಪದ್ಧತಿಯಲ್ಲಿ ಮಲ್ಕೊಳ್ಳದೇ ಇರುವುದು ಕಾರಣ ಅಂತ ಕೂಡ ಹೇಳ್ತಾನೆ ಬುದ್ಧ. ಬುದ್ಧ ಆಶ್ರಮದಲ್ಲಿ ದೂರದಲ್ಲಿ ಕಾಣಿಸುವ ಸಾಧುಗಳನ್ನು ತೋರಿಸುತ್ತಾ ಅವರಲ್ಲಿ ಕುತ್ಕೊಂಡ್ರು, ನಿಂತ್ಕೊಂಡ್ರು, ಮಲ್ಕೊಂಡ್ರು ಕೂಡ ಒಂದು ಕ್ರಮಶಿಕ್ಷಣ ಅನ್ನೋದು ಕಾಣಿಸುತ್ತೆ, ಗಮನಿಸು ಅಂತ ಹೇಳ್ತಾನೆ. ಅವರು ನಡೆಯುವಾಗಲೂ ಕೂಡ ಅವರು 2 ಕಾಲಿನ ಮಧ್ಯೆ ಒಂದು ಸಮನ್ವಯ ಅನ್ನೋದು ಕಾಣಿಸುತ್ತೆ. ಹಾಗೆ ಕುತ್ಕೊಂಡಾಗ ಪದ್ಮಾಸನದಲ್ಲಿ ಸ್ವಲ್ಪ ತಲೆ ಮೇಲಕ್ಕೆ ಎತ್ತು ಕುತ್ಕೊತಾರೆ. ಆಗಲೇ ಮಲ್ಕೊಳ್ಳುವಾಗ ಸುಖಾಸನದಲ್ಲಿ ಮಲ್ಕೊತಾರೆ. ಅವ್ರ ಮುಖದಲ್ಲಿ ಮತ್ತು ದೇಹದಲ್ಲಿ ಯಾವುದೇ ಸ್ವಲ್ಪನೂ ಕೂಡ ಒತ್ತಡ ಅನ್ನೋದು ಕಾಣಿಸೋದಿಲ್ಲ. ಅದಕ್ಕೆ ಅವರು ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ, ನಿದ್ದೆ ಅವಶ್ಯಕತೆ ಇದೆ ಅಷ್ಟು ನಿದ್ದೆಯನ್ನು ಕೂಡ ತುಂಬ ಪ್ರಶಾಂತವಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಬುದ್ಧ ಹೇಳಿದ ಮಾತುಗಳಿಗೆ ಸೋಮಾರಿ ಕೇಳ್ತಾನೆ, ಬುದ್ಧ ತುಂಬ ಚೆನ್ನಾಗಿ ತುಂಬ ಅಂದರೆ ಹಾಯಾಗಿ ನಿದ್ದೆ ಮಲ್ಕೊಳ್ಳೋದು ಕೂಡ ಒಂದು ಸೋಮಾರಿತನಕ್ಕೆ ಕಾರಣನಾ ಅಂತ ಕೇಳ್ತಾನೆ. ಅದಕ್ಕೆ ಬುದ್ಧ ಹೇಳ್ತಾನೆ, ತುಂಬ ಜಾಸ್ತಿ ನಿದ್ದೆ ಮಾಡೋದು ಇಲ್ಲ ಕಡಿಮೆ ನಿದ್ದೆ ಮಾಡೋದು ಕೂಡ ನಮ್ಮ ಸೋಮಾರಿತನಕ್ಕೆ ಕಾರಣ ಆಗುತ್ತೆ. ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನಿದ್ದೆಯನ್ನು ಮಾಡಬೇಕು ಅಂತ ಹೇಳ್ತಾನೆ. ಒಂದು ದಿನ ರಾತ್ರಿ ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ನಾವು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಫುಲ್ ದಿನ ಎಲ್ಲನೂ ಕೂಡ ನಮಗೆ ಒಂಥರ ಇರುತ್ತೆ ಮತ್ತು ಅವತ್ತೆಲ್ಲನೂ ಕೂಡ ನಾವು ಸೋಮಾರಿತನಗಳಿಂದ ಇರ್ತೀವಿ. ಹಂಗಾಗಿ ನಾವು ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ನಿದ್ದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ. ರಾತ್ರಿ ಮಲ್ಕೊಳ್ದಿದ್ರು ಸುಮಾರು ತುಂಬ ಜನಕ್ಕೆ ಈ ಮಧ್ಯಾಹ್ನದ ಹೊತ್ತಲ್ಲಿ ಮಲ್ಕೊಳ್ಳೋ ಅಭ್ಯಾಸ ಇರುತ್ತೆ. ಇದು ಒಳ್ಳೆಯದಲ್ಲ. ಮಧ್ಯಾಹ್ನ ಟೈಮ್ ಮಲ್ಕೊಳ್ಳೋದ್ರಿಂದ ನಮಗೆ ಸೋಮಾರಿತನ ಅನ್ನೋದು ಬರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ನಾವು ಮಧ್ಯಾಹ್ನ ಟೈಮ್ ಮಲ್ಕೋಬಾರ್ದು ಅಂದರೆ ರಾತ್ರಿ ಸರಿಯಾಗಿ ಕಣ್ತುಂಬ ನಿದ್ದೆ ಮಾಡಬೇಕು ಅಂತ ಹೇಳ್ತಾನೆ. ಸರಿಯಾದ ನಿದ್ದೆ ನಮಗೆ ಒಳ್ಳೆಯ ಶಕ್ತಿ, ಒಳ್ಳೆಯ ಉತ್ತೇಜನ ಅನ್ನೋದು ಕೊಡುತ್ತೆ. ಹಂಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಉತ್ತಮವಾದ ನಿದ್ದೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸರಿಯಾದ ನಿದ್ದೆ ಇಲ್ಲಾಂದರೆ ನಾವು ಮಾಡೋ ಕೆಲಸಗಳಲ್ಲಿ ಆಲಸ್ಯತನ, ಸೋಮಾರಿತನ ಅನ್ನೋದು ಕಾಣಿಸುತ್ತೆ ಅಂತ ಬುದ್ಧ ಹೇಳ್ತಾನೆ. ಆಗ ಅದಕ್ಕೆ ಸೋಮಾರಿ ಹೌದು ಬುದ್ಧ, ನನಗೂ ಕೂಡ ಇದೇ ರೀತಿಯ ಅನುಭವ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಬುದ್ಧ, ನಾವು ಬೆಳಿಗ್ಗೆ ಬೇಗ ಏಳದೇ ಇರೋದು ಕೂಡ ನಮ್ಮ ಸೋಮಾರಿತನದಲ್ಲಿ ಒಂದು ಭಾಗ ಅಂತ ಕೂಡ ಹೇಳ್ತಾನೆ. ವಿಡಿಯೋದಲ್ಲಿ ನೋಡಿದ್ರಲ್ಲ, ಇದು ಬಂದುಬಿಟ್ಟು ನಾನು ಗುರುವಾರ ಮಾಡ್ತಿರೋ ಪೂಜೆ. ನಾನು ಇವತ್ತೊಂದು ಕೆಲಸ ಆರಂಭಿಸಿದ್ದೀನಿ, ಹಾಗಾಗಿ ಗುರುವಾರ ಪೂಜೆಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅಂದರೆ ನನಗೆ ಇಷ್ಟವಾದ ಕೆಲಸ ಅಂತಲೇ ಹೇಳ್ಬೋದು. ತುಂಬ ದಿನಸಗಳಿಂದ ಅನ್ಕೊತಾ ಇದ್ದೆ ಮಾಡೋಣ ಅಂತ, ಬಟ್ ನನಗೆ ಟೈಮು ಅನುಕೂಲ ಆಗಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗುರುವಾರ ಪೂಜೆ. ನೋಡಿ, ಇಷ್ಟೆಲ್ಲ ಕೆಲಸ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ 11:30 ಆಯಿತು. ಯಾಕಂದರೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನು ಎಲ್ಲನೂ ಕೂಡ ಈಗಲೇ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡಿರೋದು. 11:30 ಆಗಿದೆ. ಈಗ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ನಾನು ಟಿಫನ್ ತಿನ್ನಬೇಕು. ಪೂಜೆ ಎಲ್ಲ ಕಂಪ್ಲೀಟ್ ಆಗೋಕ್ಕೆ 11:30, 11:40 ಆ ರೀತಿ ಆಯಿತು. ಇವತ್ತು ಕಲಶ ಕೂಡ ಇವತ್ತೇ ಇಟ್ಟಿದ್ದೀನಿ. ಮತ್ತು ನಾನು ಪೂಜೆ ಎಲ್ಲ ಡೀಪ್ ಕ್ಲೀನ್ ಮಾಡಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಮತ್ತು ನೋಡಿದ್ರಲ್ಲ ತುಳಸಿ ಪಾಟು, ಅದು ಕೂಡ ಹೊಸ್ದಾಗಿ ತಂದಿರೋದು. ಮತ್ತು ತುಳಸಿ ಪಾಟ್ ಕೆಳಗಡೆ ಇಡೋದಕ್ಕೆ ಸ್ಟ್ಯಾಂಡ್ ಕೂಡ ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಬಂದಮೇಲೆ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಟಿಫನ್ ತಿನ್ನೋಕ್ಕೆ ಹೋಗ್ತಾಯಿದ್ದೀನಿ. ಟಿಫನ್ ಬಂದುಬಿಟ್ಟು ಬೆಳಿಗ್ಗೆ ಇಡ್ಲಿ ಚಟ್ನಿ ಮಾಡಿದ್ದೆ. ಇಡ್ಲಿ ಯಾವಾಗ ಮಾಡಿರೋದು ಅಂದರೆ ಆಲ್ಮೋಸ್ಟ್ ಬೆಳಿಗ್ಗೆ 7:40 ಆ ಟೈಮಲ್ಲಿ ಮಾಡಿರೋದು. ಇಷ್ಟೊತ್ತಿಗೆ
ಅಷ್ಟೊತ್ತಿಗೆ ಫುಲ್ ತಣ್ಣಗಾಗಿರುತ್ತೆ. ಹಂಗಾಗಿ ಅದನ್ನು ಮೈಕ್ರೋವೇವ್ನಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಈಗ ಟಿಫನ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಲ್ಮೋಸ್ಟ್ 11:45 ಆಗಿದೆ ಅಂತಲೇ ಹೇಳ್ಬೋದು. ಬುದ್ಧ ಹೇಳಿರೋ ಮಾತಿಗೆ ಸೋಮಾರಿ ಹೌದು ಬುದ್ಧ, ನಾನು ಕೂಡ ಬೆಳಿಗ್ಗೆ ಬೇಗ ಎದ್ದೋಳಕ್ಕೆ ನನಗೆ ಆಗಲ್ಲ ಅಂತ ಹೇಳ್ತಾನೆ. ಆಗ ಅದಕ್ಕೆ ಆ ಬುದ್ಧ ಆಶ್ರಮದಲ್ಲಿರುವ ಸಾಧುಗಳನ್ನು ತೋರಿಸಿ, ನೋಡಿ ಅವರು ರಾತ್ರಿ ಸರಿಯಾದ ನಿದ್ದೆ ಮಾಡಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಅವ್ರ ಕೆಲಸಗಳನ್ನು ಸರಿಯಾದ ಟೈಮ್ಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಪ್ರತಿಯೊಬ್ಬರ ಮನುಷ್ಯರು ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು ಅಂದರೆ ರಾತ್ರಿ ಬೇಗ ಮಲ್ಕೋಬೇಕು. ಇದರಿಂದ ನಮ್ಮ ಕೆಲಸಗಳೆಲ್ಲನೂ ಕೂಡ ತುಂಬ ಕರೆಕ್ಟಾಗಿ ನಡೆಯುತ್ತೆ ಅಂತ ಬುದ್ಧ ಹೇಳ್ತಾನೆ. ಬುದ್ಧ ಆಶ್ರಮದಲ್ಲಿರುವ ಬೌದ್ಧ ಭಿಕ್ಷುಕರನ್ನು ತೋರಿಸಿ, ಪ್ರತಿಯೊಬ್ಬ ಬೌದ್ಧ ಭಿಕ್ಷುಕ ಕೂಡ ಒಂದು ನಿಯಮಾನುಸಾರವಾಗಿ ಜೀವನವನ್ನು ಮಾಡ್ತಾರೆ. ಇದರಿಂದನೇ ಅವರ ಲೈಫ್ ಅನ್ನೋದು ಒಂದು ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳ್ತಾನೆ. ಕ್ರಮಶಿಕ್ಷಣವಾಗಿ ಜೀವನ ನಡೆಸೋದು ಅಂದರೆ ಕೆಲವರು ಬಂಧನ ಅಂತ ಫೀಲ್ ಆಗ್ತಾರೆ. ಆ ರೀತಿ ಅಲ್ಲದೆ ನಿಜವಾಗ್ಲೂ ನಮಗೆ ಈ ಕ್ರಮಶಿಕ್ಷಣ ಅನ್ನೋದು ಒಳ್ಳೆ ಮಾರ್ಗದಲ್ಲಿ ನಾವು ಮುನ್ನುಗ್ಗೋ ಥರ ನಮಗೆ ಇದು ಸಹಾಯ ಆಗುತ್ತೆ. ಅದಕ್ಕೆ ನಮ್ಮ ಜೀವನದಲ್ಲಿ ಈ ಕ್ರಮಶಿಕ್ಷಣ ಅನ್ನೋದು ಇದ್ದರೆ ಸೋಮಾರಿತನ ತನ್ನಷ್ಟಕ್ಕೆ ತಾನು ನಮ್ಮಿಂದ ದೂರ ಹೋಗುತ್ತೆ ಅಂತ ಬುದ್ಧ ಮಹರ್ಷಿಯು ಆ ಸೋಮಾರಿಗೆ ಹಿತಬೋಧನೆಯನ್ನು ಮಾಡ್ತಾನೆ. ಆಗ ಆ ಸೋಮಾರಿಯು ಬುದ್ಧ, ನಾವು ಕ್ರಮಶಿಕ್ಷಣವಾಗಿ ಬದುಕಬೇಕಂದ್ರೆ ಎಲ್ಲಿಂದ ಆರಂಭಿಸಬೇಕು, ಹೇಗೆ ಆರಂಭಿಸಬೇಕು ಅಂತ ಕೇಳ್ತಾನೆ. ಆಗ ಬುದ್ಧ ಸರಿಯಾದ ಆಹಾರವನ್ನು ತೆಗೆದುಕೊಳ್ಳೋದು, ಸರಿಯಾದ ನಡವಳಿಕೆ ಅಂದರೆ ನಡೆಯೋದು, ಕೂತ್ಕೊಳ್ಳೋದು, ಮಲ್ಕೊಳ್ಳೋದು ಮತ್ತು ಬೇಗ ಎದ್ದೋಳೋದು, ರಾತ್ರಿ ಬೇಗ ಮಲ್ಕೊಳ್ಳೋದು, ಈ ಕ್ರಮವನ್ನು ಅನುಸರಿಸ್ಕೊಂಡು ಹೋದರೆ ನಮಗೆ ಸೋಮಾರಿತನ ಅನ್ನೋದು ದೂರ ಆಗುತ್ತದೆ ಅಂತ ಸಲಹೆ ಕೊಟ್ಟು, ಈ ಕೆಲಸವನ್ನು ನೀನು ಈಗಲಿಂದನೇ ಆರಂಭಿಸು, ಆಗ ನಿನ್ನ ಜೀವನ ತುಂಬ ಸುಖಮಯವಾಗುತ್ತೆ ಅಂತ ಹೇಳ್ತಾನೆ. ಹಾಗೆ ನಿನ್ನ ಮನಸ್ಸಿನಲ್ಲಿ ಆಲಸ್ಯತನಕ್ಕೆ ಅಂದರೆ ಈ ಸೋಮಾರಿತನಕ್ಕೆ ಕಾರಣಗಳೇನು ಅಂತ ನಿನ್ನಷ್ಟಕ್ಕೆ ನೀನೇ ಯೋಚನೆ ಮಾಡು. ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ನಿನ್ನ ಮನಸ್ಸಲ್ಲಿ ನಿನಗೇನೆ ನಾನು ಈ ಕೆಲಸವನ್ನು ಮಾಡೋಕ್ಕೆ ಸಾಮರ್ಥ್ಯ ಅಲ್ಲ ಅಂತ ನಿನ್ನಷ್ಟಕ್ಕೆ ನೀನು ಅನ್ಕೊತಾ ಇದ್ದರೆ ಅಲ್ಲಿ ನಮಗೆ ಸೋಮಾರಿತನ ಅನ್ನೋದು ಆರಂಭ ಆಗುತ್ತೆ. ಅದಕ್ಕೆ ಮನಸ್ಸಿನಲ್ಲಿ ಫಸ್ಟ್ ನಾವು ಆ ಫೀಲಿಂಗ್ ಎಲ್ಲ ಕೆಲಸವನ್ನು ನಾವು ಮಾಡಬಲ್ಲೇನು ಅಂತ ಯೋಚನೆ ಮಾಡಿಕೊಂಡು ಮಾಡೋದಕ್ಕೆ ನಮ್ಮ ಪ್ರಯತ್ನ ಅಂತೂ ಖಂಡಿತವಾಗಿ ಹಾಕಬೇಕು. ಆಮೇಲೆ ನಮ್ಮ ಪ್ರತಿಫಲವನ್ನು ನಾವು ಅಂದ್ಕೋಬೇಕು. ಮೊದಲೇ ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ನಮ್ಗೆ ಆಗಲ್ಲ ಅಂತ ಕೆಲಸವನ್ನು ಅರ್ಧಕ್ಕೆ ಬಿಟ್ಟರೆ ಅಲ್ಲಿಂದಲೇ ನಮ್ಮ ಸೋಮಾರಿತನ ಅನ್ನೋದು ಆರಂಭ ಆಗುತ್ತೆ ಅಂತ ಹೇಳ್ತಾನೆ. ಆಗೊಂದು ಸಲ ನಾನು ಈ ಕೆಲಸವನ್ನು ಮಾಡಿದ್ದೆ, ಆಗ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಈಗ ಮಾಡೋಕ್ಕೆ ಹೋದ್ರೂ ಆಗಲ್ಲ ಅಂತ ಅಂದ್ಕೊಂಡ್ರೆ ಏನಾಗುತ್ತೆ ಅಂದರೆ ಆ ಕೆಲಸದಿಂದ ನಾವು ಆ ಕೆಲಸವನ್ನು ಮಾಡೋಕ್ಕೇ ಇಷ್ಟಪಡಲ್ಲ ಮತ್ತು ಆ ಕೆಲಸವನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಅಂದರೆ ಅವಾಗ ಮಾಡಿದ್ದೀವಿ, ಅವಾಗ ಆಗಲಿಲ್ಲ, ಇವಾಗೂ ಕೂಡ ಸೇಮ್ ಆಗಲ್ಲ ಅಂದ್ಕೊಂಡು ಇರ್ತೀವಿ. ಆ ರೀತಿ ಹೇಳಿದೆ ಆಗಾಗಿ ಇಲ್ಲದೆ ಇರಬಹುದು, ಬಟ್ ಇವಾಗ ಆಗಬಹುದು. ಅದಕ್ಕೆ ನೀನು ಪ್ರಯತ್ನ ಅನ್ನೋದು ಪಡಬೇಕು ಅಂತ ಹೇಳ್ತಾನೆ. ಹಿಂದೆಗೂ ಇವಾಗ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ ಅನ್ನೋದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೆಲಸವನ್ನು ಆರಂಭಿಸಬೇಕು. ಈ ರೀತಿ ಬುದ್ಧ ನಮಗೆ ಒಳ್ಳೆ ಹಿತಬೋಧನೆ ಸಲಹೆಯನ್ನು ಆ ಸೋಮಾರಿಗೆ ಕೊಡ್ತಾರೆ. ನೋಡಿದ್ರಲ್ಲ, ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾನು ಇನ್ನೊಂದು ಸಲ ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ. ಈ ದೇವ್ರ ಮನೆಯಲ್ಲಿ ದೀಪ ಅನ್ನೋದು ಬೆಳಗ್ತಾ ಇದ್ದರೆ ಏನೋ ಒಂದು ಮನೆಯೆಲ್ಲ ಕೂಡ ಒಂಥರ ಕಳೆ ಅನಿಸುತ್ತೆ. ಈ ದೈವ ಭಾವನೆ, ದೈವ ಕಳೆ ಅಂತಾರಲ್ಲ, ಆ ಥರ ಅನಿಸುತ್ತೆ. ಇಲ್ಲಿ ನಾನು ಟಿಫನ್ ನಾನು ಹೇಳಿದ್ನಲ್ಲ, ಬೆಳಗ್ಗೆನೇ ಇಡ್ಲಿ ಅದು ಮಾಡಿದ್ದೆ. ಇದು ಸಾರು ಕೂಡ ನಾನು ಬೆಳಗ್ಗೆನೇ ಈ ರೆಸಿಪಿ ಮಾಡಿದ್ದೆ. ಇದೇನು ಸಾರು ಅಂದರೆ ನಾರ್ಮಲಾಗಿ ನಾವೆಲ್ಲರೂ ಕೂಡ ಮೊಳಕೆ ಕಾಳನ್ನು ಕಟ್ಟಿ ಮಾಡ್ತೀನಿ, ನಾನು ಕೂಡ ಮಾಡ್ತೀನಿ. ಬಟ್ ಈ ಸಲ ಈ ರೀತಿ ಮಾಡಿದ್ದೆ. ಅಂದರೆ ಮೊಳಕೆ ಕಾಳು ಏನು ಕಟ್ಟದೆ ಡೈರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಸಾರಿಗೆ ತಗೊಂಡು ಫಸ್ಟ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂದರೆ ಕಾಳನ್ನು ಒಂದು 5 ನಿಮಿಷ ಆ ಥರ ಹಸಿ ವಾಸನೆ ಹೋಗೋವರೆಗೂ ಕಾಳನ್ನು ಫ್ರೈ ಮಾಡಿಕೊಂಡು ಇನ್ನು ನಾರ್ಮಲಾಗಿ ನಾವು ಮಸಾಲೆ ಹಾಕಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡೋದು. ಇದನ್ನೇ ನೆನೆಸೋದು ಏನೂ ಕೂಡ ಬೇಕಿಲ್ಲ. ಜಸ್ಟ್ ಡೈರೆಕ್ಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಫಸ್ಟ್ ತೊಳ್ಕೊಂಡಾದ್ಮೇಲೆ ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡ್ಕೊಂಡು ಮಸಾಲೆ ಹಾಕಿ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ಮೊಳಕೆ ಕಟ್ಟಿದಾಗ ಸಾರು ಯಾವ ರೀತಿ ಟೇಸ್ಟ್ ಆಗಿರುತ್ತೋ ಅದೇ ರೀತಿ ಇತ್ತು. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ರೀತಿ ಟ್ರೈ ಮಾಡಿ. ಇದು ನಾನು ಬೆಳಿಗ್ಗೆನೇ ಮಾಡಿರೋ ಅಂಥದ್ದು. ಬೆಳಿಗ್ಗೆ 5:30ಗೆ ಎದ್ದಿದ್ದೆ. ಇವತ್ತು ಪೂಜೆ ಎಲ್ಲ ಇದೆ ಮತ್ತು ಲಂಚ್ ಬಾಕ್ಸು ಕಟ್ಟೋಣ ಅಂತ. ನಾರ್ಮಲಾಗಿ ಏನಾದರೂ ರೈಸ್ ಐಟಮ್ ಮಾಡಿದ್ರೆ ಅದನ್ನೇ ಕಳಿಸ್ತೀನಿ. ಒಬ್ಬನೇ ಅಲ್ಲ, ಇನ್ನೇನು ನಮ್ಮ ಮನೆಯವ್ರೇನು ಆಫೀಸ್ಗೆ ಹೋಗಲ್ಲ. ಹಾಗಾಗಿ ಏನಾದರೂ ಲಂಚ್ ಬಾಕ್ಸ್ಗೆ ರೈಸ್ ಐಟಮ್ ಮಾಡಿಲ್ಲ ಅಂದರೆ, ಈಗ ಇಡ್ಲಿ ಮಾಡಿದ್ನಲ್ಲ ಅದು ಸ್ವಲ್ಪ ಮಧ್ಯಾಹ್ನಕ್ಕೆ ಗಟ್ಟಿಯಾಗುತ್ತೆ, ತಿನ್ನೋಕ್ಕಾಗಲ್ಲ. ಹಂಗಾಗಿ ಏನು ಮಾಡಿದೆ, ಇಡ್ಲಿ ಚಟ್ನಿ ಮಾಡಿ ಈ ರೀತಿ ಸಾರು ಮತ್ತು ಅನ್ನ ಮಾಡಿದ್ದೀನಿ. ಎತ್ಕೊಂಡು ಬಾಕ್ಸ್ಗೆ ಹೋಗಿದ್ದೀನಿ. ನಾನು ರಾತ್ರಿ ನೆನೆಸಿ ಮೊಳಕೆ ಕಟ್ಟಬೇಕಂದ್ರೆ ಒಂದು 2 ಡೇಸ್ ಆದರೂ ಟೈಮ್ ತಗೊಳುತ್ತೆ. ಬಟ್ ಸಡನ್ನಾಗಿ ಏನೂ ಇಲ್ಲ, ನಿಮಗೇನು ಯೋಚನೆ ತಟ್ಟಲಿಲ್ಲ ಸಾರು ಮಾಡೋಕ್ಕೆ ಅಂದರೆ ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಅನ್ನನೂ ಕೂಡ ಮಾಡಿದ್ದೀನಿ, ಈ ಸಾರು ಕೂಡ ಆಗಿದೆ. ಇನ್ನೇನು ಮಾಡೋದೇನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಪೂರಿನ ಚಪಾತಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅನ್ನ ಕೂಡ ಇದೆ ಅಲ್ವಾ, ಹಂಗಾಗಿ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗಲ್ಲ ಅನ್ನೋರು ಇವತ್ತು
ಇವತ್ತು ಆಫೀಸಿಗೆ ಹೋಗಿಬಿಟ್ಟಿದ್ದಾರೆ. ಹಾಗಾಗಿ ನಾನು ಒಬ್ಬಳೇ, ಅನ್ನ ಕೂಡ ಇದೆ ನನಗೊಬ್ಬಳಿಗೆ ಆಗ್ತಿತ್ತು. ಬಟ್ ರಾತ್ರಿ ಇದು ಸ್ವಲ್ಪ ಚಪಾತಿ ಹಿಟ್ಟಿತ್ತು, ಅದರಲ್ಲಿ ಒಂದೆರಡು ಪೂರಿ ಕೂಡ ಮಾಡಿಕೊಂಡು ತಿಂದೆ. ಇಷ್ಟೇ, ಪೂಜೆ ಆಯಿತು, ಇದಾಯಿತು. ಈಗ ನನ್ನ ಮಗನ ಸ್ಕೂಲ್ ಹತ್ರ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ನೋಡಿ ಲಂಚದು ಈ ರೀತಿ ಈಗೇನು ಮಾಡಿರೋದಲ್ಲ, ಅನ್ನ ಬೆಳಿಗ್ಗೆ ಮಾಡಿರೋದೇ, ಪೂರಿ ಒಂದು ಈಗ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಸೌತೆಕಾಯಿ 2 ಪೂರಿ ಮಾಡ್ಕೊಂಡಿದ್ದೆ. ಇದರಲ್ಲಿ ಒಂದು ಹಾಕ್ಕೊಂಡಿದ್ದೀನಿ, ನೋಡೋಣ ತಿನ್ನೋಣ. ನನಗೇನು ಪೂರಿ ಅಷ್ಟೊಂದು ಇಷ್ಟ ಆಗೋಲ್ಲ. ಹಂಗಾಗಿ ಈಗ ಸ್ಕೂಲ್ ಹತ್ರ ಹೋಗಿ ನನ್ನ ಮಗನ್ನ ಕರ್ಕೊಂಡು ಬರ್ತೀನಿ. ಇನ್ನು ಬುದ್ಧ ಸೋಮಾರಿ ಹತ್ರ ಏನು ಹೇಳಿದ್ನಂದರೆ, ಈ ಮಾನಸಿಕ ನಮಗಿರುತ್ತಲ್ಲ, ಸೆಕೆಂಡ್ ರೀಸನ್ ಅಲ್ವ ಹೇಳಿರೋದು, ದೈಹಿಕ ಒಂದು ಮಾನಸಿಕ ಒಂದು. ದೈಹಿಕ ಆಯ್ತಲ್ಲ, ಈಗ ಮಾನಸಿಕ ಆಲಸ್ಯತನವನ್ನು ಹೋಗಲಾಡಿಸ್ಬೇಕು ಅಂದರೆ ನಾವು ಯಾವಾಗಲೂ ಕೂಡ ಆತ್ಮವಿಶ್ವಾಸದಿಂದ ಇರಬೇಕು. ಒಂದೊಂದು ಸಲ ನಾವು ಸೋಮಾರಿಗಳಲ್ದಿದ್ರು ನಮ್ಮ ಸುತ್ತಮುತ್ತಲ ಇರೋರು ಸೋಮಾರಿಗಳಾಗಿದ್ದರೆ ಆಟೋಮೆಟಿಕ್ಕಾಗಿ ನಾವು ಕೂಡ ಸ್ವಲ್ಪ ಅವ್ರ ಮೇಲೆ ಪ್ರಭಾವದಿಂದ ಸೋಮಾರಿತನ ಅನ್ನೋದಕ್ಕೆ ಅಭ್ಯಾಸ ಆಗಿಬಿಡುತ್ತೆ. ಹಂಗಾಗಿ ನಾವು ಸ್ವಲ್ಪ ಸೋಮಾರಿತನಗಳಿಂದ ದೂರ ಇರಬೇಕು ಅಂತ ಬುದ್ಧ ಹೇಳ್ತಾನೆ. ಆಗ ಸೋಮಾರಿ ಹೌದು ಬುದ್ಧ, ನನ್ನ ಹತ್ರ ಕೂಡ ಅಂದರೆ ನನಗೂ ಕೂಡ ಇದೇ ಥರ ಅನುಭವಗಳಾಗಿದೆ ಅಂತ ಹೇಳ್ತಾನೆ. ಆಗ ಬುದ್ಧ, ನೀನು ಯಾರು ಕೆಲಸ ಕಳ್ಳರಿರ್ತಾರೋ, ಯಾರು ಸೋಮಾರಿತನಗಳಾಗಿರ್ತಾರೋ ಅಂಥವರಿಂದ ನೀನು ದೂರ ಇರು, ಆಗಲೇ ನಿನ್ನ ಸೋಮಾರಿತನ ಅನ್ನೋದು ನಿನ್ನನ್ನು ಬಿಟ್ಟುಬಿಡುತ್ತೆ ಅಂತ ಹೇಳ್ತಾನೆ. ಹಾಗೆ ಈ ಕೆಲಸಗಳನ್ನು ಮುಂದೂಡೋ ಆ ಲಕ್ಷಣನನ್ನು ಕೂಡ ನಾವು ಕೈ ಬಿಡಬೇಕು. ಯಾವ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಿ ಅವನ್ನ ತಕ್ಷಣವೇ ಮಾಡೋಕ್ಕೆ ಟ್ರೈ ಮಾಡಬೇಕು. ಮೊದಲಿಗೆ ನಮಗೆ ಈ ಅವಲಕ್ಷಣ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ, ಅಂದರೆ ಕೆಲಸಗಳನ್ನು ಮುಂದೂಡೋದು ಈ ರೀತಿ. ಆಮೇಲೆ ಅದೊಂದು ಚಟ ಅಭ್ಯಾಸ ಆಗಿಬಿಡುತ್ತೆ ಅಂತ ಬುದ್ಧ ಹೇಳ್ತಾನೆ. ಒಂದು ಮನುಷ್ಯನ ಜೀವನವನ್ನು ನಾಶನ ಮಾಡೋಕ್ಕೆ ಇದೊಂದು ಲಕ್ಷಣ ಇದ್ದರೆ ಸಾಕು ಅಂತ ಹೇಳ್ತಾನೆ. ಹಾಗೆ ಇವತ್ತು ಮಾಡಬೇಕಾಗಿರೋ ಕೆಲಸ ಇವತ್ತೇ ಮಾಡು, ನಾಳೆಗೆ ಮುಂದೂಡಬೇಡ ಅಂತ ಹೇಳ್ತಾನೆ. ಹಾಗೆ ಸೋಮಾರಿತನದಕ್ಕೆ ಮತ್ತೊಂದು ಕಾರಣ ಏನಂದರೆ, ಜೀವನದಲ್ಲಿ ಒಂದು ಲಕ್ಷ್ಯ ಗುರಿ ಅನ್ನೋದು ಇಲ್ಲದೇ ಇರೋದು ಅಂತ ಹೇಳ್ತಾನೆ. ನೀನು ಎಲ್ಲಾದರೂ ಈಗ ಮರುಭೂಮಿಯಲ್ಲಿ ಹೋಗ್ತಾ ಇದ್ದರೆ, ಅಲ್ಲಿ ಮರುಭೂಮಿಯಲ್ಲಿ ಎಲ್ಲೂ ಕೂಡ ನೀರು ಸಿಗೋದಿಲ್ಲ. ಆವಾಗ ನೀನು ಏನು ಮಾಡ್ತೀಯಾ ಅಂತ ಬುದ್ಧ ಕೇಳ್ತಾನೆ. ಆಗ ಸೋಮಾರಿ ಫಸ್ಟ್ ಮರುಭೂಮಿಯಲ್ಲಿ ಟ್ರೈ ಮಾಡ್ತೀನಿ, ಅಲ್ಲಿ ಸಿಗಲಿಲ್ಲ ಅಂದರೆ ಪಕ್ಕದಲ್ಲಿ ಯಾವುದಾದ್ರೂ ಊರುಗಳಾಯ್ತಾ, ಆ ಊರಲ್ಲಿ ಯಾವುದಾದ್ರೂ ಮನೆ ಹತ್ರ ಹೋಗಿ ಕೇಳ್ತೀನಿ ಅಂತ ಹೇಳ್ತಾನೆ. ಆಗ ಹೇಳ್ತಾರೆ ಬುದ್ಧ, ಹೌದು ನಾವು ಕೂಡ ಅಷ್ಟೇ, ಜೀವನದಲ್ಲಿ ಈ ಮಾರ್ಗದಲ್ಲಿ ಆಗಲಿಲ್ಲ, ನಮಗೆ ಈ ಕೆಲಸ ಆಗಲಿಲ್ಲ, ಹಿಂದೆ ಒಂದು ಸಲ ಮಾಡಿದ್ದೆ ಆವಾಗ ಆಗಲಿಲ್ಲ, ಈಗಲೂ ಮಾಡೋಕ್ಕಾಗಲ್ಲ ಅಂತ ಅನ್ಕೋಬಾರ್ದು. ಒಂದು ಸಲ ಅಲ್ದಿದ್ರೆ ಇನ್ನೊಂದು ಸಲ ಪ್ರಯತ್ನ ಪಡಬೇಕು. ಈ ದಾರಿ ಅಲ್ದಿದ್ರೆ ಇನ್ನೊಂದು ದಾರಿಯಲ್ಲಿ ಪ್ರಯತ್ನ ಪಟ್ಟರೆ ನಮ್ಮ ಗುರಿಯನ್ನು ನಾವು ಈಸಿಯಾಗಿ ಸುಲಭವಾಗಿ ತಲುಪ್ತೀವಿ ಅಂತ ಹೇಳ್ತಾನೆ. ಯಾವುದೇ ಕೆಲಸವನ್ನು ಆರಂಭಿಸಿದ್ರು ಕೂಡ ಯಾವ ಕೆಲಸವನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅಂತ ಈ ರೀತಿ ಒಂದು ಪ್ಲ್ಯಾನ್ ಅನ್ನೋದು ಇದ್ದರೆ ನಾವು ಯಾವಾಗಲೂ ಕೂಡ ಜೀವನದಲ್ಲಿ ಮುಂದೆ ಸಾಗ್ತೀವಿ ಅಂತ ಹೇಳ್ತಾನೆ. ಈ ರೀತಿ ಹಿತಬೋಧನೆಗಳನ್ನೆಲ್ಲ ಕೇಳಿ ಆ ಸೋಮಾರಿಯು ಆ ಬುದ್ಧನಿಗೆ ಒಂದು ಮಹಾ ನಮಸ್ಕಾರವನ್ನು ಹಾಕಿ, ನನ್ನ ಕಣ್ಣನ್ನು ತೆರೆಸಿದ್ರಿ, ಈ ಕ್ಷಣದಿಂದ ನಾನು ನನ್ನ ಜೀವನದಲ್ಲಿ ಒಂದು ಕ್ಷಣ ಟೈಮನ್ನು ಕೂಡ ನನ್ನ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಆಲಸ್ಯತನ, ಸೋಮಾರಿತನ ಅನ್ನೋದು ನನ್ನ ದೇಹದಲ್ಲಿ ಬರದೇ ಇರೋಂಗೆ, ಮನಸ್ಸಿನಲ್ಲಿ ಕೂಡ ಆ ಯೋಚನೆ ಅನ್ನೋದೇ ಬರದೇ ಇರೋಂಗೆ ನಾನು ಜೀವನವನ್ನು ಆರಂಭಿಸ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾನೆ. ಈ ಸೋಮಾರಿತನವನ್ನು ಯಾವ ರೀತಿ ಬಿಡಬೇಕು, ಹೇಗೆ ಬಿಡಬೇಕು, ಇವನ್ನೆಲ್ಲನೂ ಕೂಡ ನನಗೆ ಹೇಳ್ಕೊಟ್ಟಿದ್ದೀರಾ, ನನ್ನ ಕಣ್ಣನ್ನು ತೆಗೆಸಿದ್ದೀರಾ ಅಂತ ಹೇಳ್ಬಿಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿಬಿಟ್ಟು ಅಲ್ಲಿಂದ ಸೋಮಾರಿ ತನ್ನ ಮನೆಗೆ ತೆರಳ್ತಾನೆ. ಇಲ್ಲಿ ಬುದ್ಧ ಆ ಸೋಮಾರಿಗೆ ಹೇಳಿರುವಂತಹ ಹಿತಬೋಧನೆಗಳನ್ನು ನಾನು ನನ್ನ 2 ಮಾತುಗಳಲ್ಲಿ ಹೇಳಬೇಕು ಅಂದರೆ, ನಾವು ಯಾವುದೇ ವಿಚಾರವನ್ನು ಎಷ್ಟು ಮಟ್ಟಿಗೆ ತಿಳ್ಕೊತೀವಿ, ಎಷ್ಟು ಕ್ಲಾರಿಟಿಯಾಗಿ ಆ ವಿಷಯವನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ತಿಳ್ಕೊಂಡ್ರೆ ಆ ವಿಚಾರ ನಮ್ಮ ಮೈಂಡಲ್ಲಿ ಹಾಗೇ ನಿಂತೋಗುತ್ತೆ. ಎಷ್ಟೇ ದಿನ ಆದರೂ ನಾವು ಆ ವಿಚಾರವನ್ನು ಮರ್ತೋಗೋದಿಲ್ಲ. ಸುಮ್ಮನೆ ಕಣ್ಣಲ್ಲಿ ನೋಡೋದೇ ಬೇರೆ ಮತ್ತು ಮನಸ್ಸಿನಲ್ಲಿ ತಿಳ್ಕೊಳ್ಳೋದೇ ಬೇರೆ ಇರುತ್ತೆ. ಕಣ್ಣಲ್ಲಿ ನೋಡಿದ್ರೆ ಬೇಗ ಮರ್ತೋಗ್ಬೋದು, ಆದರೆ ಮನಸ್ಸಿಟ್ಟು ನೋಡಿದ್ರೆ ನಾವು ಯಾವುದೇ ವಿಚಾರವನ್ನು ಮರ್ತೋಗೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯಾವುದೇ ಕೆಲಸವನ್ನು ಮನಸ್ಸಿನಿಂದ ಆರಂಭಿಸಿ, ಅದರಿಂದ ನಿಮಗೆ ಯಾವಾಗಲೂ ಕೂಡ ಒಳ್ಳೆ ಫಲ ಅನ್ನೋದು ಸಿಗುತ್ತೆ. ಇಲ್ಲಿ ಬಂದುಬಿಟ್ಟು ಸ್ಕೂಲಿಂದ ಬಂದ ಮೇಲೆ ನಾನು ಮಧ್ಯಾಹ್ನ ಅನ್ನ ಇತ್ತು ಮತ್ತು ಪೂರಿ ಮಾಡಿದ್ದೆ, ಅವನಿಗೂ ಕೂಡ ಇಟ್ಕೊಟ್ಟೆ. ಅವನು ತಿಂದ. ಸ್ವಲ್ಪ ಮಧ್ಯಾಹ್ನ ಮತ್ತು ರೆಸ್ಟ್ ಮಾಡಿದ್ವಿ. ಬೆಳಗ್ಗೆ ಎದ್ದಿರೋರಲ್ಲ, ಇವತ್ತು ಬೆಳಗ್ಗೆಯಿಂದ ಸ್ವಲ್ಪನೂ ಕೂಡ ರೆಸ್ಟ್ ಇರಲಿಲ್ಲ. ಒಂದು 2:30 ಒಂದು 1 ಅವರ್ ರೆಸ್ಟ್ ಮಾಡಿದೆ. ಇದು ಬಂದುಬಿಟ್ಟು ಮತ್ತೆ 4ಗೆ ಅವನು ಜ್ಯೂಸ್ ಬೇಕು ಅಂದ, ಏನಾದರೂ ಜ್ಯೂಸ್ ಮಾಡಿಕೊಡು ಅಂದ. ಇಲ್ಲಿ ಸ್ವಲ್ಪ ಬನಾನ ಇತ್ತು, ಯಾಕೆ ಬೇಗ ಕಪ್ಪಾಗ್ಬಿಟ್ಟಿತ್ತು, ಹಾಗೆ ಇಟ್ಟರೆ ಇನ್ನೂ ಬ್ಲ್ಯಾಕ್ ಆಗುತ್ತೆ ಮತ್ತು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬನಾನಾ ಮಿಲ್ಕ್ ಹಾಕಿ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗ ಇದನ್ನೆಲ್ಲ ಚಿಕ್ಕವನು, ಅವನಿಗೆ ಯಾವುದೇ ಜ್ಯೂಸು ಮಿಲ್ಕ್ ಶೇಕ್ ಏನೇ ಆಗಲಿ ಈ ಥರ ಗಟ್ಟಿಯಾಗಿ ಕ್ರೀಮ್ ಥರ ಇರಬೇಕು. ನೀರಾಗಿ ಲಿಕ್ವಿಡ್ ಥರ ಇದ್ದರೆ ಅವ್ನು ಕುಡಿಯೋದೇ ಇಲ್ಲ ಒಂದು ಸ್ವಲ್ಪನೂ ಕೂಡ. ಈ ಥರ ಗಟ್ಟಿಯಾಗಿ ಒಂದು ಸ್ಪೂನು ಕೊಟ್ಟು ಒಂದು ಬೌಲಲ್ಲಿ ಗ್ಲಾಸಲ್ಲಿ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ತಿಂತಾನೆ. ಅದೇ ನೀರಾಗಿ ಮಾಡಿದ್ರೆ ಜ್ಯೂಸ್ ಅದು ಕುಡಿಯೋದಿಲ್ಲ. ಹಂಗಾಗಿ ಅವ್ನಿಗೆ ಬೇಕು ಅಂದಾಗ ಫಸ್ಟ್ ಈ ರೀತಿ ಮಾಡ್ಕೊಂಡು, ನಮಗೆ ಬೇಕಂದರೆ ಸ್ವಲ್ಪ ಮತ್ತೆ ನೀರು ರೀತಿ ಮಾಡ್ಕೊತೀವಿ.
ತುಂಬಾ ಚೆನ್ನಾಗಿದೆ ಅಂತ ಹೇಳ್ದ. ಈ ಮ್ಯಾಂಗೋದು ಅಷ್ಟೇ ತುಂಬಾ ಇಷ್ಟಪಡ್ತಾನೆ. ಈ ಥರ ಕ್ರೀಮ್ ಥರ ಮಾಡಿದ್ರೆ ಅದಕ್ಕೆ ಮೊಸರು ಹಾಕಿ ಮಾಡ್ತೀನಲ್ಲ ಲಸ್ಸಿ ಥರ, ಅದನ್ನು ಕೂಡ ಇಷ್ಟಪಟ್ಟು ತಿಂತಾನೆ. ಇಲ್ಲಿ ನಾನು ಸಾಯಂಕಾಲ ಒಂದು ಕೆಲಸವನ್ನು ಆರಂಭಿಸಿದ್ದೀನಿ. ಇದು ಚೆನ್ನಾಗಿ ಸುಗಮವಾಗಿ ಆಗಬೇಕು ಅಂತ ಪ್ಲೀಸ್ ಎಲ್ಲರೂ ಕೂಡ ವಿಶ್ ಮಾಡಿ. ಇದು ನಾನು ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ, ನಿಜವಾಗ್ಲೂ ತುಂಬ ವರ್ಷಗಳಿಂದನೇ ಅಂದ್ಕೊತಾ ಇದ್ದೆ ಒಂದು ಸಲನಾದರೂ ಮಾಡಬೇಕು ಅಂತ. ಬಟ್ ಯಾಕೋ ಗೊತ್ತಿಲ್ಲ, ಆಗಲೇ ಇಲ್ಲ. ನಂಗೆ ತುಂಬಾ ಇಷ್ಟ. ಈಗ ಟ್ರೈ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ತೊಂದರೆ ಅಡ್ಡಿ ಆತಂಕ ಏನು ಬರದೆ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ಈ ರೀತಿ ಆಯಿತು. ನೆಕ್ಸ್ಟ್ ಲಾಗಲ್ಲಿ ಅದೇನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ಅವನು ಕುಡಿತಾ ಇದ್ದಾನಲ್ಲ, ಮಮ್ಮಿ ತೋರಿಸು ಅಂತಿದ್ದಾನೆ. ಏನು ಮಾಡ್ತಿದ್ದಾನೆ ಅಂದರೆ ಜಸ್ಟ್ ಸ್ಪೂನಲ್ಲಿ ಈ ಥರ ತೆಗಿತಾ ಇದ್ದಾನೆ, ಅದನ್ನು ಮಮ್ಮಿ ತೋರಿಸು ಅಂತ ಇದ್ದಾನೆ. ಆ ಥರ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಬಟ್ ತುಂಬಾ ಡಿಸ್ಟರ್ಬೆನ್ಸ್ ಸೌಂಡು ಎಲ್ಲನೂ ಕೂಡ, ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.